ಅಲ್ಲಿ ಎಷ್ಟು ಜಾಣ್ಮೆ ಅಂತ ಅಂದರೆ ಅವರು ಬೆಂಕಿ ಕೊಡೋಕ್ಕಿಂತ ಮೊದಲು ಬೆಂಕಿ ಕೊಟ್ಟವ್ರು ಇವರೇನೆ. ಇಲ್ಲೆಲ್ಲ ಅಪಾಯ ಇದೆ ಅಂತ ಗೊತ್ತಿದೆ, ಯಾವುದು ಅಪಾಯ ಅಂತ ಗೊತ್ತಿಲ್ಲ, ಆದರೆ ಇದು ಅಪಾಯ ಇದೆ ಅಂತ ತೋರಿಸ್ಕೊಳ್ಳುವಂತಿಲ್ಲ. ಅಲ್ಲೆಲ್ಲೂ ಅವನು ಕಾಣಿಸ್ಕೊಳ್ಳೋದೇ ಇಲ್ಲ. ಭೀಮಂಗೆ ಮಾತ್ರ ಹೇಳ್ತಾನೆ ಅವನು. ಒಳಗೆ ಹೋದರೆ ಅವನಿಗೆ ಕಷ್ಟ, ಹೊರಗೆ ಬಂದರೆ ಲೋಕಕ್ಕೆ ಕಷ್ಟ. ಸುಮ್ಮನೆ ಕಾಡಿಗೆ ಬೇಟೆ ಥರ ಹೋಗ್ತೀವಿ ಅಂತ ಊರಿಗೆ ಹೇಳೋದು. ಕಾಡು ಯಾಕೆ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಅರ್ಜುನ ನಕುಲ ಸಹದೇವ ಕುಂತಿ ಗೊತ್ತಿಲ್ಲ. ಯಾರು ತೋಡ್ತಾ ಇದ್ರೋ ಸುರಂಗನ ಅವರೆಲ್ಲ ಸತ್ತೋಗ್ತಾರೆ. ಅವನಿಗೆ ಸುದ್ದಿ ಹೇಳೋಕೆ ಯಾರೂ ಉಳಿದಿಲ್ಲ. ನಮಗೆ ಬೇಕಾಗಿರೋದು ಯುಧಿಷ್ಠಿರನ ಹೊರಗಡೆ ವರ್ತನೆಗಳಲ್ಲ, ಈ ಮನೋಭಾವನೆ. ಈಗ ಅರಗಿನ ಮನೆಗೆ ಅಲ್ಲಿಗೆ ಹೋದಾಗ ವಾರಣಾವತಕ್ಕೆ ಹೋದ ಕೂಡಲೇ ಅರಗಿನ ಮನೆ ಇಲ್ಲ, ಇನ್ನೂ ಅದು ನಿರ್ಮಾಣ ಆಗಿಲ್ಲ. ಏನು ಅಂತ ಗೊತ್ತಿಲ್ಲ, ಅಪಾಯ ಅಂತ ಗೊತ್ತಿದೆ. ಈ ಪರಿಸ್ಥಿತಿ ನೋಡಿ. ಅರಗಿನ ಮನೆಗೆ ನಮಗೆ ಗೊತ್ತಾಗಿದೆ ಆಮೇಲೆ, ಅವತ್ತವ್ರಿಗೆ ಏನು ಅಂತ ಗೊತ್ತಿಲ್ಲ. ಆ ಅರಮನೆ ಕಟ್ಟಿದಾರಲ್ಲ, ಅದು ಅರಗು ಅದರಿಂದೆಲ್ಲ ಕಟ್ಟಿದ್ದಾರೆ ಅಂತಲೂ ಗೊತ್ತಾಗೋ ಥರ ಕಟ್ಟಿಲ್ಲ. ಅವರು ಮಿಶ್ರಣ ಮಾಡಿದ್ದಾರೆ ಮಣ್ಣಿನ ಜೊತೆಗೆ ಬೇರೆ ಬೇರೆ ಥರ ಉರಿದು ಹೋಗುವ ವಸ್ತುಗಳನ್ನು ಸುಮಾರು ಮಾಡಿದ್ದಾರೆ. ಅದಕ್ಕೆ ಅರಗು ಒಂದೇ ಅಲ್ಲ. ಆದರೆ ಇಲ್ಲೆಲ್ಲ ಅಪಾಯ ಇದೆ ಅಂತ ಗೊತ್ತಿದೆ, ಯಾವುದು ಅಪಾಯ ಅಂತ ಗೊತ್ತಿಲ್ಲ, ಆದರೆ ಇದು ಅಪಾಯ ಇದೆ ಅಂತ ತೋರಿಸ್ಕೊಳ್ಳುವಂತಿಲ್ಲ. ಎಂಥ ಭಯಾನಕ ಬರ. ನಾನೀಗ ನಿಮ್ಮ ಸ್ಟುಡಿಯೋಗೆ ಬಂದು ಕೂತಿದ್ದೀನಿ, ಇಲ್ಲಿ ನನಗೇನೋ ಆಗತ್ತೆ ಅಂತ ಗೊತ್ತಿದೆ. ಅದು ಕುರ್ಚಿಲಾಗತ್ತಾ, ನೀವು ಕೊಟ್ಟಿರೋ ಮೈಕಲ್ಲಾಗತ್ತಾ, ಈ ಕ್ಯಾಮ್ರಾದಲ್ಲಾಗತ್ತಾ ಗೊತ್ತಿಲ್ಲ. ಇಷ್ಟು ಅಪಾಯ ಇದೆ. ಆದರೆ ನಾನು ಹೆಂಗಿರಬೇಕು ಅಂದರೆ ಏನೂ ಆಗದೇ ಇರೋನಂತೆ, ನಾನು ಸಂಪೂರ್ಣ ಸುರಕ್ಷಿತನಾಗಿ ಸಂತುಷ್ಟನಾಗಿ ಇದ್ದಂತೆಯೇ ನಡ್ಕೋಬೇಕು ಅಂತಂದಾಗ ಈ ಒಳಗಡೆ ಎಷ್ಟು ಕೆಲಸ ಆಗ್ತಾ ಇರ್ಬೋದು ಮನಸ್ಸಿನಲ್ಲಿ. ಅಲ್ಲೆಲ್ಲೂ ಅವನು ಕಾಣಿಸ್ಕೊಳ್ಳೋದೇ ಇಲ್ಲ. ಭೀಮಂಗೆ ಮಾತ್ರ ಹೇಳ್ತಾನೆ ಅವನು ಅಪಾಯ ಇದೆ ಅಂತ. ಅರ್ಜುನಾದಿಗಳಿಗೂ ಹೇಳೋದಿಲ್ಲ ಅವನು, ಭೀಮನಿಗೆ ಮಾತ್ರ ಹೇಳ್ತಾನೆ ಎಚ್ಚರಿಕೆಯಲ್ಲಿರಬೇಕು ಅಂತ. ಅದನ್ನು ಹ್ಯಾಂಡಲ್ ಮಾಡಿರೋದಿದೆಯಲ್ಲ ವಾರಣಾವತದ ಪ್ರಕರಣವನ್ನು, ಅದು ಯುಧಿಷ್ಠಿರನ ಗಟ್ಟಿತನವನ್ನು ತೋರಿಸುತ್ತೆ. ತಾಯಿಗೂ ಕೂಡ ಹೇಳಿಲ್ಲ ಅಪಾಯ ಅಂತ. ಯಾಕೆಂದರೆ ಅಪಾಯ ಅಂತ ಹೇಳಿದ ಕೂಡಲೇ ಭಯ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ. ವಾಸ್ತವ ಕುಂತಿ ಕೇಳ್ತಾಳೆ, ನೀನು ಹೊರಡುವಾಗ ವಿದುರ ಏನೋ ಹೇಳ್ದನಲ್ಲ, ನೀವಿಬ್ರು ಮಾತಾಡ್ಕೊಂಡ್ರಲ್ಲ, ಏನದು ಅಂತ ಕೇಳ್ತಾಳೆ. ಅವಳಿಗೂ ಗೊತ್ತಿದೆ ಈ ಆತಂಕಗಳು. ಅವನು ಸಹಜವಾಗಿ ಅಲ್ಲ, ದೂರ ಹೋಗ್ತಿದ್ದೀರಲ್ಲ, ಎಲ್ಲ ಸ್ವಲ್ಪ ಎಚ್ಚರಿಕೆಯಿಂದಿರಿ ಅಂತ ಹೇಳ್ದ ಚಿಕ್ಕಪ್ಪ ಅಂತಷ್ಟೇ ಹೇಳ್ತಾನೆ. ಈ ಆತಂಕ ಇದೆ ಅಂತ ತೋರಿಸ್ಕೊಳ್ಳೋದಿಲ್ಲ. ಅಂದರೆ ಈಗ ಈ ಅಪಾಯ ಇದೆ ಅನ್ನೋದನ್ನು ತನ್ನವರಿಗೂ ಬಿಚ್ಚಿ ತೋರಿಸದೆ ಅವರೆದುರಿಗೂ ನಾಟಕ ಮಾಡಬೇಕು. ಆರಾಮಾಗಿದ್ದೀವಿ, ಭಾಳ ಖುಷಿಯಾಗಿದ್ದೀವಿ ಅಂತಲೇ ತೋರಿಸ್ಕೋಬೇಕು. ಇಡೀ ವಾರಣಾವತ ಹಾಡಿ ಹೊಗಳುತ್ತೆ ಧೃತರಾಷ್ಟ್ರನನ್ನ, ಎಂಥ ಮನುಷ್ಯ, ಈ ಮಕ್ಕಳಿಗಾಗಿ ಇಲ್ಲೊಂದು ಅರಮನೆ ಕಟ್ಟಿ ತಂದಿಟ್ನಲ್ಲ ಅಂತ ಹೊಗಳ್ತಿದ್ದಾರೆ. ನೋಡ್ಕೊಂಡು ನಕ್ಕೊಂಡು ಹೌದು ಅನ್ಬೇಕು. ಇದನ್ನೆಲ್ಲ ನೋಡಿದಾಗ ಅವನ ಮನೋಭಾವ ಇದೆಯಲ್ಲ, ಅದು ಬಹಳ ವಿಶಿಷ್ಟ ಅಂತ ಅನ್ಸುತ್ತೆ. ಈಗ ಯುಧಿಷ್ಠಿರ ಯಾಕೆ ಅಂತ ಅನ್ನೋದಕ್ಕೆ ನಾವು ಹೊರಗಡೆಯಿಂದ ಮಾತ್ರ ನೋಡಬಾರ್ದು. 4-6 ವರ್ತನೆಗಳಿಂದ ನಮಗೆ ಯಾಕೆ ಅವನು ಮಾದರಿ ಆಗ್ತಾನೆ, ಅವನು ಯಾಕೆ ಆದರ್ಶ ಆಗ್ತಾನೆ ಅನ್ನುವಾಗ ಇದೆಲ್ಲ ಇದೆ ಅಂತ. ಅಂದರೆ ಈ ರಾಮಾಯಣ ಮಹಾಭಾರತಗಳನ್ನು ನಮಗೆ ಅವರು ಮಾದರಿ ಅಂತ ಕೊಡುವಾಗ ನಮ್ಮ ಪೂರ್ವಜರು ಇಷ್ಟೆಲ್ಲ ಅಂಶಗಳಿವೆ. ನಾವು ಕೇವಲ 4 ಹೊರಗಿನ ಘಟನೆಗಳಲ್ಲಿ ಅವರು ಒಳ್ಳೆಯವರಾಗಿದ್ದರು ಅಂತ ನೋಡಿಕೊಂಡು ಅಷ್ಟಕ್ಕೆ ಮುಗಿಯೋದಿಲ್ಲ. ಅಂದರೆ ನಾವು ಅಳವಡಿಸಿಕೊಳ್ಳಬಹುದಾದದ್ದು ಎಲ್ಲಿದೆ ಅಂದರೆ ಇಲ್ಲೆಲ್ಲ ಇದೆ ಅಂತ. ಈ ಮನಸ್ಥಿತಿ, ಮನೋಭಾವ. ನಾವೇ ಒಡಕಿದ್ದರೂ ಒಡಕನ್ನು ತೋರಿಸದ, ಒಡಕಿದ್ದರೂ ಒಡಕಿಗೆ ನಾವು ತುಪ್ಪ ಸುರಿದು ಒಡಕಿನ ಬೆಂಕಿಯನ್ನು ಉರಿಸದೇ ಇರುವ ಇದು ಬಹಳ ಕಷ್ಟ ಆಗ್ಬಿಡತ್ತೆ. ನಾವು ಸಮುದಾಯದಲ್ಲಿರಲಿ, ದೇಶದ ಒಳಗಿರಲಿ, ನಮ್ಮವರಲ್ಲಿ ಒಡಕು ಹುಟ್ಟಿಸದೇ ಇರೋದಕ್ಕೆ ನನ್ನ ಬದುಕಿಡೀ ಪ್ರಯತ್ನಿಸ್ತೀನಿ ಅಂತ ನಾವು ಹೊರಡೋಲ್ಲ. ನಾವು ಒಡಕು ಬಂದ ಕೂಡಲೇ ನಮ್ಮದು ಒಂದು ಕೊಡುಗೆ ಅದಕ್ಕೆ ಜಾಸ್ತಿ ಮಾಡೋದಕ್ಕೆ ಇರುತ್ತೆ. ಬೇರೆ ಏನೋ ಬೇಡ, ನನಗೂ ಅವನಿಗೂ ಸರಿ ಇಲ್ಲ ಅಂತ ಇಷ್ಟು ನಾವು ಹೇಳಿದ್ರೂ ಸಾಕು, ಅದು ಬೆಳೆಯುತ್ತೆ. ಈ ಪಾಠಗಳೆಲ್ಲ ಯುಧಿಷ್ಠಿರನಲ್ಲಿ ಸಿಗತ್ತೆ. ಎಲ್ಲಿ ಸಿಗತ್ತೆ ಅಂದರೆ ಮನೋಭಾವದಲ್ಲೇ. ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ, ಅವನ ಮನೋಭಾವ ಅಂತ ಅಂದಾಗ ಅಲ್ಲಿದೆ ಅಂತ. ಎಲ್ಲ ಒಳಗೆ ನುಂಗಿ, ಎಲ್ಲವನ್ನ ಒಳಗೆ ಧರಿಸಿಕೊಂಡು, ಆದರೆ ಹೊರಗಡೆ ಏನೂ ಆಗದಂತೆ. ಈಗ ಶಿವ ನೀಲಕಂಠ ಆದ ಅನ್ನೋ ಇದಿದೆಯಲ್ಲ, ವಿಷ ಕುಡ್ದ ಅವನು. ವಿಷ ಕೆಳಗಿಳಿದ್ರೆ ಅವನ ಕರಳು ಸುಡತ್ತೆ, ಹೊರಗೆ ಉಗುಳಿದ್ರೆ ಜಗತ್ತನ್ನು ಸುಡತ್ತೆ. ಈಗೇನು ಮಾಡಬೇಕು? ವಿಷವನ್ನು ಏನು, ಈಗ ಶಿವನ ಪರಿಸ್ಥಿತಿ ನೋಡಿ, ಆ ಸಮುದ್ರ ಮಂಥನದಲ್ಲಿ ವಿಷ ಕುಡಿದ ಹೊತ್ತಿನಲ್ಲಿ ಒಳಗೆ ಹೋದರೆ ಅವನಿಗೆ ಕಷ್ಟ, ಹೊರಗೆ ಬಂದರೆ ಲೋಕಕ್ಕೆ ಕಷ್ಟ. ಈಗ ಅದನ್ನು ಇಲ್ಲಿ ಇಟ್ಕೋಬೇಕು ಅಂತ. ಎಲ್ಲಿ ಇಟ್ಕೋಬೇಕು ಅಂತ ಅಂದರೆ, ಎಲ್ಲಿ ಆಹಾರ ಒಳಗೆ ಹೋಗುತ್ತೋ ಅಲ್ಲೇ ಇಟ್ಕೋಬೇಕು. ಆ ಆಹಾರದ ಜೊತೆಗೆ ಸೇರಿ ವಿಷ ಒಳಗೆ ಹೋಗಾಗಿಲ್ಲ. ಅದು ಅದ್ರ ಜೊತೆ ಸ್ವಲ್ಪ ಹೋದರೂ ಅಪಾಯ. ಆದರೆ ಅದು ಯಾವುದಕ್ಕೂ ತಾಗದಂತೆ ಆ ವಿಷಕ್ಕೆ ಒಂದು ಜಾಗವನ್ನು ಇಟ್ಟುಕೊಂಡು ಅಲ್ಲೇ ಅದನ್ನು ಉಳಿಸ್ಕೋಬೇಕಲ್ಲ. ಅದು ವಿಷಕಂಠ ನೀಲಕಂಠ ಅನ್ನುವ ಇದು ಬಹಳ ಸೂಕ್ಷ್ಮವಾದ್ದು, ಬಹಳ ಕಾಂಪ್ಲಿಕೇಟೆಡ್. ಇದು ಯುಧಿಷ್ಠಿರ ಮಾಡಿದ್ದು ಅಂತ. ಅಂದರೆ ಆ ವಿಷವನ್ನು ಅವನು ಒಳಗೂ ನುಂಗಲಾರ, ಹೊರಗೂ ಉಗಳಲಾರ, ಹಾಗೆ ಕಾಪಾಡಿಕೊಂಡು ಪ್ರಸನ್ನ ಮುಖವದನಾಗಿದ್ದು ಇರಬೇಕು ಅವನು. ಅದನ್ನು ಮಾಡಿ ಅಲ್ಲಿ ಎಷ್ಟು ಜಾಣ್ಮೆ ಅಂತ ಅಂದರೆ ಅವರು ಬೆಂಕಿ ಕೊಡೋಕ್ಕಿಂತ ಮೊದಲು ಬೆಂಕಿ ಕೊಟ್ಟವ್ರು ಇವರೇನೆ.
ಅರಗಿನ ಮನೆಗೆ ಒಂದು ದಿನ ಇವರು ಮಲಗಿದಾಗ ಪುರೋಚನ ಬೆಂಕಿ ಕೊಡಬೇಕಾಗಿತ್ತು. ಅವನು ಕಟ್ಟಿ ಆಯಿತು, ಇವರಲ್ಲಿದ್ದು 1 ವರ್ಷ ಆದಮೇಲೆ ಅಲ್ಲಿಗೆ ಇವರು ಶಿಫ್ಟ್ ಆಗಿದ್ದು. ಅಷ್ಟ ತನಕ ಬೇರೆ ಅರಮನೆಯಲ್ಲಿದ್ದರು. ಅದಾದಮೇಲೆ ಅಲ್ಲಿಗೆ ಹೋದ್ಮೇಲೆ ಇವರಿಗೆ ಗೊತ್ತಾಗಿದೆ ಇಲ್ಲೇನೋ ಇದೆ ಅಂತ. ಅಷ್ಟರೊಳಗೆ ವಿದುರ ಬಂದಿದ್ದಾನೆ, ಅವನ ಕಡೆ ಒಂದೊಂದು ಸುರಂಗ ತೆಗೆದಿದ್ದಾನೆ, ಅದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆ ಸುರಂಗದಿಂದ ಕಾಡಿಗೆ ಹೋಗಿದ್ದಾರೆ. ಅದಕ್ಕಿಂತ ಮೊದಲ ದಿನದಿಂದ ಕಾಡಿಗೆ ಹೋಗೋದು ಪ್ರತಿದಿನ. ಸುಮ್ಮನೆ ಕಾಡಿಗೆ ಬೇಟೆ ಥರ ಹೋಗ್ತೀವಿ ಅಂತ ಊರಿಗೆ ಹೇಳೋದು. ಅಲ್ಲಿ ಹೋಗಿ ಸುತ್ತ ಕಾಡನ್ನು ಅಧ್ಯಯನ ಮಾಡ್ತಾ ಇದ್ರಂಥವ್ರು. ಎಲ್ಲಿದೆ, ಎಲ್ಲಿ ಬೆಟ್ಟ ಇದೆ, ಎಲ್ಲಿ ಗುಡ್ಡ ಇದೆ, ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು, ಬೇರೆ ರಾಜ್ಯಕ್ಕೆ ಹೋಗೋದಾದ್ರೆ ಹೇಗೆ. ಈಗ ಅದೆಲ್ಲ ಬೇರೆ ದೇಶಗಳಾಗ್ತಿತ್ತಲ್ಲ, ಇದರಿಂದ ಮುಂದೆ ಹೋದರೆ ಬೇರೆ ದೇಶಗಳು ಬರ್ತಾ ಇದ್ವು. ಪಾಂಚಾಲ ಮೊದಲಾದ ದೇಶಗಳೆಲ್ಲ ಬರ್ತಾ ಇದ್ವು. ಅಲ್ಲಿ ಆ ದೇಶಗಳಿಗೆ ಎಲ್ಲಿಂದ ಹೋಗಬೇಕು, ಎಲ್ಲೋ ಒಂದು ಕಡೆ ಪಹರೆಯವರು ಇರ್ಬೋದು. ಹಾಗಾಗಿ ಇಡೀ ಕಾಡು ಅಧ್ಯಯನ ಮಾಡಿದ್ದಾರೆ ಅವರು ವರ್ಷಗಳ ಕಾಲ. ಕಾಡು ಯಾಕೆ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಅರ್ಜುನ, ನಕುಲ, ಸಹದೇವ, ಕುಂತಿ ಗೊತ್ತಿಲ್ಲ. ಯುಧಿಷ್ಠಿರ, ಭೀಮನಿಗೆ ಮಾತ್ರ ಗೊತ್ತಿದೆ. ಅವ್ರಿಗೇನು ತೋರಿಸ್ತಾ ಇದ್ದಾರೆ, ಸುಮ್ಮನೆ ಆರಾಮಾಗಿ ಕಾಡು ತಿರ್ಕೊಂಬರೋಣ ಅಂತ, ಜಾಲಿ ರೌಂಡ್ ಹೋಗೋಣ ಅಂತ 100 ಸಲ ಹೋಗಿದ್ದಾರೆ. ಯುಧಿಷ್ಠಿರ, ಭೀಮ ಮಾತ್ರ ಅದನ್ನು ಕಂಡುಕೋತಾ ಇದ್ದಾರೆ. ಈ ಮೇಂಟೈನ್ ಮಾಡೋದೆಲ್ಲ ಇದೆಯಲ್ಲ, ಇದೊಂದು ಬಹಳ ಅದ್ಭುತವಾದ ಅಂಶಗಳು. ನಾವು ಇದ್ರ ಮೇಲೆ ಬೆಳಕೆ ಚೆಲ್ಕೊಂಡಿಲ್ಲ, ಕತೆ ಅಷ್ಟೇ ಹೇಳಿ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ. ಅರಗಿನ ಮನೆ ಆಯ್ತಂತೆ, ಬೆಂಕಿ ಕೊಟ್ರಂತೆ, ಹೋದ್ರಂತೆ ಅಂತ. ಆದರೆ ಆ ಕ್ಷಣಗಳು, ನೀವು ಕೇಳಿರೋ ಪ್ರಶ್ನೆ ಅಲ್ಲಿದೆ ಅಂತ. ಆ ಕ್ಷಣಗಳನ್ನು ಹೇಗೆ ದೂಡ್ತಾ ಇದ್ದ ಅವನು, ಆ ದಿನಗಳನ್ನು ಹೇಗೆ ದೂಡ್ತಾ ಇದ್ದ ಅಂತಂದರೆ, ಅಪಾಯ ಬರುತ್ತೆ, ಈಗ ಬರುತ್ತಾ, ಮಧ್ಯಾಹ್ನ ಬರುತ್ತಾ, ಸಂಜೆ ಬರುತ್ತಾ, ನಾಳೆ ಬೆಳಗ್ಗೆ ಬರುತ್ತಾ ಗೊತ್ತಿಲ್ಲ ಅಂತ. ಕೊನೆಗೊಂದು ದಿನ ಅವನು ಬೆಂಕಿ ಕೊಡೋದಕ್ಕಿಂತ ಮೊದಲು ತಾವೇ ಬೆಂಕಿ ಕೊಟ್ಟು ಗುಹೆಯಲ್ಲಿ ಹೊರಟೋಗಿದ್ದು, ಇದರಲ್ಲಿ ಸುರಂಗ ಮಾರ್ಗದಲ್ಲಿ. ಅಂದರೆ ಜಗತ್ತಿನ ಕಣ್ಣಿಗೆ ಏನೋ ಗೊತ್ತಾಗಿಲ್ಲ, ರಾತ್ರಿ ಬೆಂಕಿ ಕೊಟ್ಟರು, ಬೆಂಕಿ ಹೇಗೆ ಬಿತ್ತು ಅಂತ ಅನ್ನೋದಿದೆಯಲ್ಲ, ದುರ್ಯೋಧನನಿಗೂ ಗೊತ್ತಾಗದಿದ್ದಂಗೆ ಹೋಗುತ್ತೆ. ಏನಾಯ್ತು ಅಂತ ಗೊತ್ತಿಲ್ಲ. ಆದರೆ ಯಾರು ಬೆಂಕಿ ಕೊಡಬೇಕು ಅಂತ ಒಂದು ಔಟ್ ಆಫ್ ಥರ ಅಲ್ಲೇ ಪುರೋಚನ ಇದ್ದ, ಅವನ ಮಂತ್ರಿ ಅಲ್ವಾ. ಅವನನ್ನು ಏನಂತ ಕಳಿಸಿದ್ರು ಅಂದರೆ, ಇವರ ವ್ಯವಸ್ಥೆಗೆ ನಾವು ಮಂತ್ರಿಯನ್ನ ಕಳಿಸಿದ್ದೇವೆ ಅಂತ. ಸುಮ್ಮನೆ ಬಿಟ್ಟಿಲ್ಲ ನಿಮ್ಮನ್ನ, ವ್ಯವಸ್ಥೆಗೆ ಯಾರೋ ಸುಮ್ಮನೆ ಆಳು ಕಾಳು ಅಲ್ಲ, ಆಸ್ತಿನಪುರದ ಒಬ್ಬ ಮಂತ್ರಿಯನ್ನೇ ಕಳಿಸಿಕೊಟ್ಟಿದ್ದೇವೆ ಅಂತ. ಅವನು ಯಾಕಿದ್ದಾನೆ ಅಂದರೆ, ಅವ್ನು ಕೊಲ್ಲಕ್ಕೆ ಕಾದ್ಕೊಂಡು ಕೂತಿದ್ದಾನಲ್ಲಿ. ಅವ್ನು ಬೆಳಗಾದ್ರೂ ಬಂದು ಇದು ಏನು ನಮಸ್ಕಾರ ಮಾಡ್ತಾನೆ ಅವನು, ರಾಜಕುಮಾರರೇ ಅಂತ. ಕೊಲ್ಲೋಕ್ ಬಂದಿದ್ದಾನೆ ಅಂತ ಗೊತ್ತು ಅವನ ಜೊತೆಗೆ ಹಂಗೇ ಇರಬೇಕು. ಅದನ್ನು ಹೇಳ್ತಾನೆ, ಪುರೋಚನಿಗೆ ಸಣ್ಣ ಅನುಮಾನವೂ ಬರಬಾರ್ದು ಅಂತ. ಭೀಮ ಕೇಳ್ತಾನೆ, ಪರೀಕ್ಷೆ ಮಾಡಿ ತೋರಿಸ್ತಾನೆ ಯುಧಿಷ್ಠಿರ, ನೋಡು ಈ ಗೋಡೆಗಳೆಲ್ಲ ಒಂದು ಸಣ್ಣ ಕಿಡಿಗೋ ಹತ್ತಿ ಉರಿಯೋ ಥರದ್ದು ಅಂತ ತೋರಿಸ್ತಾನೆ ಮನೆಗೆ ಬಂದ ಕೂಡಲೇ. ಭೀಮ ಹೇಳ್ತಾನೆ, ಇದಿಷ್ಟು ಅಪಾಯ ಅಂದ್ರೆ ನಾವ್ಯಾಕೆ ಇಲ್ಲಿರೋದು, ಮೊದಲಿದ್ದಲ್ಲಿಗೆ ಹೋಗ್ಬಿಡೋಣ ಅಂತ ಭೀಮ ಹೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ಬೇಡ, ನಮಗೆ ಅನುಮಾನ ಬಂದಿದೆ ಅಂತ ಕೂಡ ತೋರಿಸ್ಕೋಬಾರದು ಅಂತ. ಅನುಮಾನ ಬಂದಿದೆ ಅಂತ ತೋರಿಸ್ಕೊಂಡ್ರೆ ಅಲ್ಲಿ ಇನ್ನೊಂದು ಅಪಾಯ ಹುಟ್ಟಿಸ್ತಾರೆ ಅವರು. ಇಷ್ಟು ಜಾಣ್ಮೆ ಅಂತ. ನಮಗೆ ಯುಧಿಷ್ಠಿರ ನಾನು ಇಷ್ಟೆಲ್ಲ ಜಾಣ ಅಂತ ನೋಡೇ ಇಲ್ಲ ನಾವು, ಧರ್ಮಿಷ್ಠ ಅಂತ ನೋಡಿಲ್ಲ. ಹೀಗೆ ಅಂದರೆ ಅಷ್ಟು ಜಾಣ್ಮೆಯಲ್ಲಿ ಪುರೋಚನನಿಗೆ ಅಯ್ಯೋ ಬಕ್ರಾಗಳು ಅಂತ ಒಂದು ದಿನ ಅನ್ಕೋತಾ ಇದ್ದಾನೆ. ಏನು ಪೆದ್ದುಗಳು, ಸಾಯಕ್ಕೆ ಅಂತ ಈ ಮನೆ ಒಳಗಿದ್ದಾರೆ, ಖುಷಿಯಾಗಿ ಓಡಾಡ್ಕೊಂಡಿದ್ದಾರಲ್ಲ ಅರಮನೆ ಅಂತ ಅನ್ಕೊಂಡು ಅವನು ಅನ್ಕೋತಾ ಇದ್ರೆ, ಅವನಿಗೆ ಒಂದು ಚೂರು ಗೊತ್ತಾಗದೆ ಇದ್ದಾಗೆ ಒಂದು ದಿವಸ ಬೆಂಕಿ ಕೊಟ್ಟು ಹೋಗಿದ್ದಾರೆ. ಔಟ್ ಹೌಸ್ನಲ್ಲಿ ಪುರೋಚನನೂ ಸತ್ತೋಗಿದ್ದಾನೆ. ದುರ್ಯೋಧನನಿಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ದುರ್ಯೋಧನನ ಏನು ಅನ್ಕೋಬೇಕು ಅಂದರೆ, ಬೆಂಕಿ ಕೊಟ್ಟಾಗ ಪುರೋಚನ ಆಕಸ್ಮಿಕವಾಗಿ ಅವನು ಬೆಂದು ಹೋದ, ಅವನೇ ಬೆಂಕಿ ಕೊಟ್ಟ, ಅವನು ಬೆಂದು ಹೋದ, ಅವನಿಗೆ ತಪ್ಸ್ಕೊಳಕ್ಕಾಗಲಿಲ್ಲ ಅನ್ನೋ ತರಹದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಯಾಕೆಂದ್ರೆ ಅವನಿಗೆ ಸುದ್ದಿ ಹೇಳೋಕೆ ಯಾರೂ ಉಳಿದಿಲ್ಲ, ಸುದ್ದಿ ಹೇಳೋಕೆ ಯಾರೂ ಉಳಿದಿಲ್ಲ. ಈ ಚಾಣಕ್ಯನ ಕಥೆಯಲ್ಲಿ ಬರುತ್ತೆ ಒಂದು, ಚಂದ್ರಗುಪ್ತನನ್ನು ಕೊಲ್ಲೋದಕ್ಕೆ ಅಂತ ಚಂದ್ರಗುಪ್ತ ಬಂದು ಈ ನಂದರನ್ನು ಇವನು ಕಳಿಸಿ ಅಲ್ಲಿ ಚಂದ್ರಗುಪ್ತನ ತಂದು ಅರಮನೆಯಲ್ಲಿ ಇಟ್ಕೊಳ್ತಾನಲ್ಲ. ಚಾಣಕ್ಯ ಧಾರಾವಾಹಿ ಬಂತಲ್ಲ, ಅದರಲ್ಲಿ ಆ ಕಥೆ ತಂದಿದ್ದಾರೆ. ಒಳಗಡೆಯಿಂದ ಅಲ್ಲಿ ಇದನ್ನು ಸುರಂಗ ಮಾಡ್ಕೊಂಬರ್ತಾ ಇರ್ತಾರೆ. ಎಲ್ಲಿಗೆ ಅಂದರೆ ಚಂದ್ರಗುಪ್ತನ ಅಂತಃಪುರದ ಕೋಣೆಗೆ ಬಂದು ತಲುಪೋದಕ್ಕೆ ಅಂತ. ಚಂದ್ರಗುಪ್ತನ ಯಾವತ್ತೋ ರಾತ್ರಿ ಒಂದು ದಿವಸ ಬಂದು ಕೊಂದ್ಬಿಡ್ಬೇಕು ಅನ್ನೋ ಥರದಲ್ಲಿ ಅಂತ. ಇವನು ಚಾಣಕ್ಯ, ಇವನಿಗೆ ಗೊತ್ತಾಗತ್ತಲ್ಲ, ಬೆಂಕಿ ಹಾಕ್ಸ್ಬಿಡ್ತಾನೆ ಅಲ್ಲಿಗೆ. ಯಾರು ತೋಡ್ತಾ ಇದ್ರೋ ಸುರಂಗನ ಅವರೆಲ್ಲ ಸತ್ತೋಗ್ತಾರೆ. ಚಾಣಕ್ಯ ಇದಕ್ಕೆ ತನಿಖೆಗೆ ಆದೇಶ ಮಾಡ್ತಾನೆ. ಯಾರು ಬೆಂಕಿ ಹಾಕಿದ್ರು ಅಂತ ತನಿಖೆಗೆ. ಅಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ರು, ಸುರಂಗ ಯಾರು ತೋಡಿಸ್ತಾ ಇದ್ರು ಯಾಕೋ ಗೊತ್ತಿಲ್ಲ, ಆದರೆ ಸುರಂಗ ತೋಡ್ತಾ ಇದ್ದವರನ್ನ ಬೆಂಕಿ ಹಚ್ಚಿ ಕೊಂದವರು ಯಾರು ಅಂತ ತನಿಖೆಗೆ ಆದೇಶಿಸ್ತಾನೆ. ಇದೇ ಥರದ ತಂತ್ರ ಕಾಣಿಸುತ್ತೆ ಅಂತ ನಮಗೆ. ಚಾಣಕ್ಯ ಅಂದ್ರೆ ತಂತ್ರಗಾರ ಅಂತ ನೋಡ್ತೀವಿ, ಕೃಷ್ಣ ಅಂದ್ರೆ ತಂತ್ರಗಾರ ಅಂತ ನೋಡ್ತೀವಿ. ಯುಧಿಷ್ಠಿರನಲ್ಲೂ ಇತ್ತು ಅಂತ, ಸುಮ್ಮನೆ ರಾಜ ಆಗಿಲ್ಲ ಅವನು. ಹಾಗೆ ತಂತ್ರ ಮಾಡಿ ಪುರೋಚನನೂ ಹೋದ. ಪುರೋಚನ ಸಾಯ್ಬೇಕು ಅಂತ ಇವರೇನು ಅಂದ್ಕೊಳ್ಳಲಿಲ್ಲ, ಅವನು ಹೋದ.
ಹೀಗೆ ಮಾಡಿ ಹೊರಗೆ ಹೋಗಿದ್ದು. ಅಲ್ಲಿ ಹೋದ ಮೇಲೆ ಏನು ಅಂದರೆ ಆ ಘಟ್ಟಗಳನ್ನು ನಿರ್ವಹಿಸೋದಿದೆಯಲ್ಲ, ಕಾಡು ಯಾವ ಊರು ಅಂತ ಇಲ್ಲ, ಯಾವ ಊರು ಗೊತ್ತಿಲ್ಲ. ಈಗ ಅವರು ಮೊದಲು ಹಿಮಾಲಯದಲ್ಲಿದ್ದರು ಪಾಂಡು ಜೊತೆಗೆ, ಹಾಸ್ತಿನಪುರಕ್ಕೆ ಬಂದರು, ಅಲ್ಲಿ ವಿದ್ಯಾಭ್ಯಾಸ ಮುಗೀತು, ಲೋಕ ಸಂಚಾರ ಮಾಡಿಲ್ಲ. ಎಲ್ಲಿ ಯಾವ ರಾಜ್ಯ, ಯಾವ ಊರು, ಎಲ್ಲಿ ಯಾವ ಹಳ್ಳಿ ಬರುತ್ತೆ, ಯಾವುದ್ರ ಯಾವ ಗಡಿ ಏನೂ ಗೊತ್ತಿಲ್ಲ ಅವರಿಗಾಗ. ಅಂಥ ಹೊತ್ತಿನಲ್ಲಿ ಕಾಡಲ್ಲಿ ಹೋಗಬೇಕು, ಆದರೆ ಇವ್ರಿಗೆ ಗೊತ್ತಾಗಬಾರ್ದಲ್ಲ. ಗೊತ್ತಾಗದೆ ಇರೋದು ಹೆಂಗೆ ಸಾಧ್ಯ? ಇವರೇನು ವೇಷ ಮರೆಸ್ಕೊಂಡಿಲ್ಲ ಅಜ್ಞಾತವಾಸದ ಥರ. ಇವ್ರು 5 ಜನ ಕುಂತಿಕೊಂಡ್ರೆ ದುರ್ಯೋಧನಿಗೆ ಗೊತ್ತಾಗುತ್ತೆ, ಆದರೆ ಅವನಿಗೆ ಗೊತ್ತೇ ಆಗಬಾರದು ಅಂತ ವೇಷ ಮರೆಸಿಕೊಂಡಿದ್ದು. ಆಮೇಲೆ ಬ್ರಾಹ್ಮಣ ವೇಷ ಹಾಕ್ಕೊಂಡಿದ್ದು. ಆದರೆ ಬ್ರಾಹ್ಮಣ ವೇಷ ಹಾಕ್ಕೊಂಡಲ್ಲಿ ಮುಗಿಯೋದಿಲ್ಲ. ಈ ವೇಷ ಹಾಕ್ಕೊಂಡ್ರೆ ಅವನು ಯಾರು ಅಂತ ಗೊತ್ತು ಮಾಡೋಕ್ಕೂ ಆಗಲ್ವ ನಮಗೆ? ಗೊತ್ತಾಗೇ ಆಗುತ್ತೆ. ಬಾಯಿ ಬಿಟ್ಟರೆ ಗೊತ್ತಾಗತ್ತೆ, ಇದರಲ್ಲಿ ದೇಹ ಭಾಷೆಯಲ್ಲೂ ಗೊತ್ತಾಗತ್ತೆ. ಹಾಗೆ ಮಾಡುವಾಗ ಅಲ್ಲಿ ನಿರ್ವಹಿಸಿದ್ದಿದೆಯಲ್ಲ ಅದನ್ನು, ಅಲ್ಲಿ ಅಂದರೆ ತಮ್ಮಂದಿರು ತಾಯಿ ಎಲ್ಲರಿಗೂ ಸಮಾಧಾನ ಮಾಡ್ತಾ ಅಲ್ಲಿ ಏಕಚಕ್ರ ನಗರಿಯಲ್ಲಿ ಇದ್ದುಕೊಂಡು ಅದೆಲ್ಲ ಅವನ ಇದನ್ನು ಸ್ಥೈರ್ಯವನ್ನು ತೋರಿಸುತ್ತೆ. ಅದಾದ ಮೇಲೆ ದ್ರೌಪದಿ ಸ್ವಯಂವರ ಅಂತ ಬಂದಾಗ, ದ್ರೌಪದಿ ಸ್ವಯಂವರದಲ್ಲಿ ಬಂದ ಇನ್ನೊಂದು ಬಹಳ ದೊಡ್ಡ ಸವಾಲು. ಈಗ ಅಲ್ಲಿಗೆ ಹೋದರು, ದ್ರೌಪದಿ ಬಗ್ಗೆ ಎಲ್ಲರಿಗೂ ಮೊದಲೇ ಆಸಕ್ತಿ ಬಂದುಬಿಡ್ತು, ಆಕರ್ಷಣೆ ಬಂದುಬಿಡ್ತು. ಆಸಕ್ತಿ ಅನ್ನೋದಕ್ಕಿಂತ ಒಂದು ದಿವಸ ಇದ್ದಕ್ಕಿದ್ದಾಗ ಇವರು ಏಕಚಕ್ರ ನಗರದಲ್ಲಿದ್ದಾಗ ಒಬ್ಬ ಬ್ರಾಹ್ಮಣ ದಾರಿ ಹೋಕ ಬಂದ. ಎಲ್ಲಿಗೆ ಹೋಗ್ತೀಯ ಅಂದರೆ ಪಾಂಚಾಲಕ್ಕೆ. ಯಾಕೆ ಅಂದರೆ ಅಲ್ಲೊಬ್ಬಳು ರಾಜ್ಕುಮಾರಿ ಇದ್ದಾಳೆ, ಅವಳಿಗೆ ಸ್ವಯಂವರ ನಡೆಯುತ್ತೆ, ಎಲ್ಲ ಇದರಿಂದ ಜನ ಬರ್ತಾರೆ, ಒಳ್ಳೆ ಊಟ ವ್ಯವಸ್ಥೆ, ಯಾರ್ಯಾರು ನಾಟಕ ಮಾಡೋರು ಬರ್ತಾರೆ, ನೃತ್ಯ ಮಾಡೋರು ಬರ್ತಾರೆ, ನೋಡೋಕ್ಕೆ ಅಂತ ಹೊರಟಿದ್ದೀನಿ ಅಂತ, ಸ್ವಯಂವರ ನೋಡೋಕ್ಕೆ ಅಂತ ಅವ್ನು ಯಾವುದೋ ಊರಿಂದ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಅವನು ಹೇಳುವಾಗ ದ್ರೌಪದಿಯನ್ನು ವರ್ಣಿಸ್ತಾನೆ, ಎಂಥ ಅದ್ಭುತ ಸುಂದರಿ, ಲೋಕೋತ್ತರ ಸುಂದರಿ ಅಂತ. 5 ಜನಕ್ಕೂ ಅವಳ ಬಗ್ಗೆ ಮನಸ್ಸಲ್ಲೊಂದು ಆಕರ್ಷಣೆ ಹುಟ್ಟತ್ತೆ. ವ್ಯಾಸರು ಬರೀತಾರೆ, 5 ಜನಕ್ಕೆ ಆಕರ್ಷಣೆ ಹುಟ್ಟಿದೆ ಅನ್ನೋದನ್ನು ಯುಧಿಷ್ಠಿರ ಗಮನಿಸಿದ ಅಂತ. ಉಳಿದವರಿಗೆ ಗೊತ್ತಾಗಿಲ್ಲ, ಪಕ್ಕದವನಿಗೂ ಆಕರ್ಷಣೆ ಹುಟ್ಟಿದೆ ಅಂತ. ಆದರೆ ಅವನೆಂಥವನು ಅಂದರೆ ಇವರೆಲ್ಲರಿಗೂ ಆಕರ್ಷಣೆ ಹುಟ್ಟಿದೆ ಮನಸ್ಸಲ್ಲಿ, ಉಳಿದವರಿಗೆ ಹುಟ್ಟಿತು ಅನ್ನೋದನ್ನು ಅವ್ರೇನು ಭಾಳ ಅದ್ರ ಬಗ್ಗೆ ಮಾತಾಡಿಲ್ಲ, ಹೇಳಿಲ್ಲ. ಅವನು ಹೇಳ್ತಾ ಇರುವಾಗ ಬ್ರಾಹ್ಮಣ ಇವರ ಕಣ್ಣು ಇನ್ನೊಂದು ಆ ದೇಹ ಭಾಷೆಯಲ್ಲೇ ಎಲ್ಲರಿಗೂ ಆಕರ್ಷಣೆ ಹುಟ್ಟಿದೆ ಅಂತ ಗುರುಸ್ಕೊಂಡು ಯುಧಿಷ್ಠಿರ ಹೇಳ್ತಾನೆ, ನಾವು ಯಾಕೆ ಹೋಗಬಾರ್ದು ಅಲ್ಲಿಗೆ ಅಂತ. ಈ ಜಾಣ್ಮೆ, ಈ ಅಂದರೆ ಇಂಗಿತಜ್ಞತೆ ಅಂತ ಕರೀತಾರೆ ಇದನ್ನ, ಪರೇಂಗಿತಜ್ಞತೆ ಅಂತ. ಅಂದರೆ ಇನ್ನೊಬ್ಬ ಒಂದನ್ನು ಬಾಯಿಯಿಂದ ಹೇಳಿದ ಮೇಲೆ ನಮಗೆ ಅರ್ಥ ಮಾಡ್ಕೋಬೇಕು ಅಂತಲ್ಲ, ಸುಮ್ಮನೆ ಅವನನ್ನು ನೋಡಿದರೆ ಇವನಿಗೆ ಇದಿದೆ ಅಂತ ಗೊತ್ತಾಗಬೇಕು. ಅದು ಇಂಗಿತಜ್ಞತೆ ಅಂತ ಕರೀತಾರೆ ಅದನ್ನ. ಅದು ಇರಬೇಕು, ನಮ್ಮ ಸುತ್ತ ಇರೋರ ಬಗ್ಗೆ ಅದು ಇರಬೇಕು. ಅವ್ರು ಬಾಯ್ಬಿಟ್ಟು ಹೇಳೋ ತನಕ ಕಾಯೋದಲ್ಲ, ಅವ್ರಿಗೆ ಏನು ಬೇಕೋ ಅದನ್ನು ಮಾಡಬೇಕು ಪ್ರೀತಿಪಾತ್ರರಾದವರಿಗೆ ಅಂತ. ಹಾಗೆ ಪರೇಂಗಿತಜ್ಞತೆಯನ್ನು ಇಟ್ಟುಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ವ್ಯಾಸರು ಬಂದು ಹೇಳ್ತಾರೆ ನೀವು ಹೋಗಿ ಅಂತ. ಸರಿ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದರೆ ಏನೀಗ ಅಲ್ಲಿ ಸ್ವಯಂವರ ನಡೀತಾ ಇದೆ. ಇವರು ಬ್ರಾಹ್ಮಣ ವೇಷಧಾರಿಗಳಾಗಿ ಬ್ರಾಹ್ಮಣರ ನಡುವೆ ಕೂತಿದ್ದಾರೆ. ಕ್ಷತ್ರಿಯರೆಲ್ಲ ಸೋತಾಯಿತು, ಮತ್ಸ್ಯಯಂತ್ರ ಭೇದನ ಮಾಡೋಕ್ಕಾಗಿಲ್ಲ. ಈಗ ಅರ್ಜುನ ಹೇಳ್ತಾನೆ, ಎದ್ದು ಹೋಗಿ ಮತ್ಸ್ಯಯಂತ್ರ ಭೇದನ ಮಾಡಿದ್ದಾನೆ. ಮತ್ಸ್ಯಯಂತ್ರನ ಭೇದನ ಮಾಡಿದ ಕೂಡಲೇ ಅಲ್ಲಿ ಪರಿಸ್ಥಿತಿ ವಿಷಮಿಸಿದೆ. ಈ ಕ್ಷತ್ರಿಯರಿಗೆಲ್ಲ ಅವಮಾನ ಅಂತ ಆಗೋಯ್ತು, ಇದು ಈಗೋ ಹರ್ಟ್ ಆಯಿತು ಕ್ಷತ್ರಿಯರಿಗೆ, ಅಹಂಕಾರಕ್ಕೆ ಪೆಟ್ಟು ಬಿತ್ತು. ಅಂದರೆ ಜಗತ್ತಿನ ಯಾವ ಕ್ಷತ್ರಿಯನಿಗೂ ಆಗಲಿಲ್ಲ. ಇವನು ಯಾರೋ ಒಬ್ಬ, ಅಂದರೆ ಸರಿಯಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇವನು ಯಾರು ಪುಳಿಚಾರ ಬಂದು ಹಿಂಗೆ ಮಾಡಿಬಿಟ್ನಲ್ಲ ಅಂತ. ಅಂದರೆ ತಜ್ಞತೆ ಇದ್ದವರು ಅಲ್ವಲ್ಲ, ಧನುರ್ವೇದದ ತಜ್ಞತೆ ಅವರಿಗೆ ಎಲ್ಲಿ ಬರಬೇಕು ಬ್ರಾಹ್ಮಣರಿಗೆ. ಅಂಥವನೊಬ್ಬ ಹೆಂಗೆ ಬಂದು ಮಾಡದ, ಅದನ್ನು ಹೆಂಗೆ ತಿರ್ಸ್ಕೊಂಡ್ಬಿಟ್ರು ಅಂದರೆ ಇವತ್ತು ನಡೆಯುತ್ತಲ್ಲ ರಾಜಕಾರಣದಲ್ಲಿ, ಇಲ್ಲ ಇದು ದೃಪದ ಮಾಡಿದ ಮೋಸ, ಇದು ವಂಚನೆ. ಅವನು ಬೇಕಂತಲೇ ನಮ್ಮೆಲ್ಲರನ್ನ ಕರೆದು ನಾವ್ಯಾರು ಏನೂ ಅಲ್ಲ ಅಂತ ತೋರಿಸಬೇಕು ಅಂತ ಇದೇನೋ ನಾಟಕ ಮಾಡಿದ್ದಾನೆ ಅಂತ ಅನಿಸ್ಬಿಡ್ತು ಅವರಿಗೆ. ಎಲ್ಲರೂ ಸೇರಿ ದೃಪದ ಮೇಲೆ ಯುದ್ಧಕ್ಕೆ ಹೊರಟುಬಿಟ್ರು. ಕರೆಸಿದಾನೆ ಅವನ ಮಗಳು ಕೊಡೋದಕ್ಕೆ ಅಂತ ಪ್ರೀತಿಯಿಂದ, ಬೀಗ್ರಾಗ್ ಬನ್ನಿ ಅಂತ ಅವರವ್ರಿಗೆ ಬೇಕಾದ ಅರಮನೆ ತರಹದ್ದು ವ್ಯವಸ್ಥೆ ಕಟ್ಟಿಕೊಟ್ಟಿದ್ದಾನೆ, ಊಟ ಹಾಕಿದ್ದಾನೆ. ಇವರು ಇದ್ದಕ್ಕಿದ್ದ ಹಾಗೆ ಅವನಿಗೆ ತಿರುಗಿ ಬಿದ್ದಾಗೋಯ್ತು. ಪ್ರಪಂಚದ ರಾಜರೆಲ್ಲ ಅವನ ಮೇಲೆ ತಿರುಗಿ ಬಿದ್ದರೆ ಅದು ಅವನದೇ ಹೋಮ್ ಟೌನ್ ಇರ್ಬೋದು, ಹೋಮ್ ಗ್ರೌಂಡ್ ಇರ್ಬೋದು, ಇವರನ್ನು ಎದುರಿಸೋದು ಹೇಗೆ? ಆಗ ಭೀಮ ಮತ್ತು ಅರ್ಜುನ ಅವ್ರ ಜೊತೆಗೆ ಯುದ್ಧ ಆರಂಭ ಮಾಡ್ತಾರೆ. ಭೀಮಾರ್ಜುನ ಯುದ್ಧ ಆರಂಭ ಮಾಡಿದ ಕೂಡಲೇ ನಕುಲ ಸಹದೇವ್ರನ್ನ ಕರ್ಕೊಂಡು ಅವನು ವಾಸ ಇದ್ನಲ್ಲ ಕುಂಬಾರನ ಮನೆ, ಅಲ್ಲಿ ಹೊರಟೋಗ್ಬಿಡ್ತಾನೆ. ಅಷ್ಟೇ ಹೇಳ್ತಾರೆ ವ್ಯಾಸರು. ಅಲ್ಲಿ ಯುದ್ಧ ಆರಂಭ ಆಗ್ತಾ ಇದ್ದ ಹಾಗೆ ಇವನು ಎದ್ದು ಕುಂಬಾರನ ಮನೆಗೆ ಹೋಗ್ಬಿಟ್ಟ ಅಂತ. ಯಾಕೆ ಅಂತ ಹೇಳೋದಿಲ್ಲ ಅಲ್ಲಿ. ನೋಡಿ ಅವನ ಜಾಣ್ಮೆ ಎಂಥದ್ದು ಅಂದರೆ, ಈಗ ಭೀಮ ಅರ್ಜುನ ಅಲ್ಲಿ ಯುದ್ಧ ಮಾಡ್ತಾ ಇರುವಾಗ ನಾವು 3 ಜನವೂ ಕಾಣಿಸಿಕೊಂಡ್ರೆ 5 ಅಲ್ಲೂ ದುರ್ಯೋಧನಾದಿಗಳಿದ್ದಾರೆ ಅಲ್ಲಿ,
ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರೂ ಕೂತಿದ್ದಾರೆ ಅಲ್ಲಿ. 5 ಜನ ಕಾಣಿಸ್ಕೊಂಡ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ವ ಇವ್ರು ಯಾರು ಅಂತ. ಅದಕ್ಕೆ ಅವರನ್ನು ಎದುರಿಸೋದಕ್ಕೆ ನಾವು 3 ಜನ ಏನು ಬೇಕಾಗಿಲ್ಲ, ಅವರಿಬ್ಬರೇ ಸಾಕು ಅಂತ ಭರವಸೆ ಇದೆ. ಭೀಮಾರ್ಜುನರು ಸಾಕು ಅಂತ. ಇವರು ತಣ್ಣಗೆ ಸರಿದು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಅವ್ರ ಮೇಲೆ ವಿಶ್ವಾಸ, ಏನಾಗ್ಬಿಡುತ್ತೋ ಅನ್ನೋ ಭಯ ಇಲ್ಲ ಅವನಿಗೆ, ಆತಂಕ ಇಲ್ಲ, ತಮ್ಮಂದರ ಮೇಲೆ ಅಷ್ಟು ಭರವಸೆ ಇದೆ. ಮತ್ತು ಆಗಲೂ ಗುಟ್ಟು ಕಾಪಾಡಿಕೊಳ್ಬೇಕಾಗಿದೆಯಲ್ಲ, ಅದಕ್ಕೆ ತಣ್ಣಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಲ್ಲಿ. ಅದಾಯಿತು, ಯುದ್ಧದಲ್ಲಿ ಇವ್ರು ಗೆದ್ದರು. ಅದು ಯುದ್ಧ ಅಂತೇನಾಗಿಲ್ಲ. ಇವರು ವಿಜೃಂಭಿಸಿದ ನಂತರ ಅಲ್ಲಿ ಕೆಲವರು ದೊಡ್ಡ ದೊಡ್ಡವ್ರನ್ನ ಸೋಲಿಸಿದ ಕೂಡಲೇ ಮುಗೀತು. ಕರ್ಣ ಅರ್ಜುನರಿಗೆ ಬಿತ್ತು, ಅಲ್ಲಿ ಭೀಮ ಶಲ್ಯರಿಗೆ ಬಿತ್ತು. ಯಾವಾಗ ಶಲ್ಯ ಕರ್ಣ ಅವರೇ ಹಿಮ್ಮೆಟ್ಟಿದ್ರು, ಉಳಿದವ್ರು ಯಾರೂ ಯುದ್ಧಕ್ಕೆ ಬರಲಿಲ್ಲ. ಅದು ಅಲ್ಲಿಗೆ ಮುಗೀತು. ಅರ್ಜುನ ದ್ರೌಪದಿ ಕರ್ಕೊಂಡು ಅಲ್ಲಿ ಬಂದ ಕುಂಬಾರನ ಮನೆಗೆ. ಅಲ್ಲೇನಾಯಿತು, ಪ್ರಸಿದ್ಧವಾದ್ದು ಕುಂತಿ ಹಂಚ್ಕೊಳ್ಳಿ ಅಂತ ಹೇಳಿದ್ಲು ಅಂತ. ಅದೆಲ್ಲ ಆಗಿದೆ. ರಾತ್ರಿ ಒಂದು ಅಲ್ಲಿ ಅವರ ನಡುವೆ ಒಂದು ಚರ್ಚೆ ನಡೀತಾ ಇದೆ. ಏನು ಚರ್ಚೆ ಅಂದರೆ, ಈಗ ಯಾರು ವಿವಾಹವಾಗಬೇಕು ಅಂತ ಕೇಳ್ತಾನೆ ಯುಧಿಷ್ಠಿರ. ಕೇಳೋದಕ್ಕೇನು ವಿಷಯ, ಪ್ರಶ್ನೆ ಯಾಕೆ ಬರುತ್ತೆ ಅಂತ. ಅರ್ಜುನ ತಾನೇ ಗೆದ್ದಿರೋದು. ಅದೇ ಆ ಪ್ರಶ್ನೆ ಯಾಕೆ ಬಂತು ಅದನ್ನೇ ನಾನು ಹೇಳೋಕೆ ಹೊರಟಿದ್ದೆ. ಆ ಪ್ರಶ್ನೆ ಯಾಕೆ ಬಂತು ಅಂದ್ರೆ, ಒಂದು ಕುಂತಿ ಹಂಚಿಕೊಳ್ಳಿ ಅಂತ ಹೇಳಿದಾಳೆ ಅನ್ನೋದು ಒಂದು ಅಂಶ, ತಾಯಿ ಹೇಳಿದಾಳೆ ಅಂತಂದಾಗ ಅಂತ. ಆದರೆ ಹಾಗೆ ಹೇಳಿದ ಕೂಡಲೇ ಇದ್ದಕ್ಕಿದ್ದಂಗೆ 5 ಜನ ಮದುವೆ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದು ರೂಢಿಯಲ್ಲೇನಿಲ್ಲ ಅವತ್ತು. ಒಬ್ಬಳನ್ನ 5 ಜನ ಮದುವೆ ಆಗ್ತೀವಿ ಅಂತ ಹೆಂಗೆ ಮಾತಾಡೋಕ್ಕಾಗತ್ತೆ. ಕುಂತಿ ಹಂಗೆ ಹೇಳಿದಾಳು, ಅಯ್ಯೋ ಇವಳ ಹೆಣ್ಣ, ನಾನು ಭಿಕ್ಷೆ ಅನ್ಕೊಂಡ್ಬಿಟ್ಟೆ ಅಂತ ಕುಂತಿ ಅದನ್ನು ಮುಗಿಸಿದಾಳೆ. ಆದರೆ ಅಲ್ಲಿ ಬರೀತಾರೆ ವ್ಯಾಸರು, ಯುಧಿಷ್ಠಿರ ಎಲ್ಲರ ದೇಹ ಭಾಷೆಯನ್ನು ಗಮನಿಸಿದನಂತೆ ಎಲ್ಲರಿಗೂ ದ್ರೌಪದಿಯ ಮೇಲೆ ಮನಸ್ಸಾಗಿದೆ. ಅರ್ಜುನ ಗೆದ್ಕೊಂಬಂದಿರಬಹುದು, ಉಳಿದವರೆಲ್ಲರೂ ದ್ರೌಪದಿಯನ್ನು ಇಷ್ಟಪಡ್ತಾ ಇದ್ದಾರೆ. ಅರ್ಜುನ ಗೆದ್ರು. ಈಗ ಅವನ ತಲೆಗೆ ಬಂದಿದ್ದೇ ಏನು ಅಂದರೆ, ಈಗ ಒಂದೊಮ್ಮೆ ಇದನ್ನು ಯಾರಾದರೂ ಒಬ್ಬರು ವಿವಾಹವಾದರೆ ದ್ರೌಪದಿಯನ್ನು, ನಮ್ಮ ನಡುವೆ ಸಂಘರ್ಷ ಬರುತ್ತೆ ಅಂತ ಬಂತು ಯುಧಿಷ್ಠಿರನಿಗೆ. ಪೂರಕವಾಗಿ ಸಿಕ್ಕಿದ್ಯಾವುದು, ಕುಂತಿಯ ಮಾತು. ಅಂದರೆ ಅಲ್ಲಿ ನೋಡಿ ಯುಧಿಷ್ಠಿರನ ಯೋಚನೆ, ಎರಡನ್ನೂ ಪಾಲಿಸಬೇಕು. ತಾಯಿಯ ಆದೇಶ ಅದನ್ನು ಪಾಲಿಸಬೇಕು. ತಾಯಿಗೆ ಭಯ ಆಗಿತ್ತು ಅಂತ ಅವಳು ಕುಂತಿ ಮಾತು ಹೇಳ್ತಾಳೆ, ಅಧರ್ಮ ಮಾಡಿಬಿಟ್ನ ನಾನು ಏನು ಹೇಳ್ತೀನೋ ಅದನ್ನು ನೀವು ಪಾಲಿಸಬೇಕು. ನಾನು ತಪ್ಪು ಹೇಳಿಬಿಟ್ಟಿದ್ದೀನಿ, ಈಗ ನೀವು ಪಾಲಿಸದಿದ್ದರೆ ನಿಮ್ಮದು ತಪ್ಪಾಗತ್ತೆ, ಪಾಲಿಸಿದರೂ ತಪ್ಪಾಗತ್ತೆ. ಏನಿದು ಅಂತ ಅವಳು ಆತಂಕದಲ್ಲಿದ್ದಾಳೆ. ಅವಳ ಮಾತು ಹೇಳಿದಾಳೆ ಕೂಡ. ಅದಕ್ಕೊಂದು ನಿರ್ಣಯ ಕೊಡಬೇಕು ಯುಧಿಷ್ಠಿರ. ಅದರ ಜೊತೆಗೆ ಎಲ್ಲರ ಕಣ್ಣು ದ್ರೌಪದಿಯ ಮೇಲಿದೆ. ದ್ರೌಪದಿ ಬಂದು ಕೂತಿದ್ದಾಳೆ, ಮನೇಲಿದ್ದಾಳೆ, ಎಲ್ಲರೂ ಅವಳ ಕಡೆ ಆಗಿದ್ದಾರೆ. ಈಗ ಏನಾದರೂ ವ್ಯತ್ಯಾಸ ಆದರೆ ಇಲ್ಲ 5 ಪಕ್ಷ ಆಗ್ಬೋದು. ಅದಕ್ಕೆ ಅವನು ಹೇಳ್ತಾನೆ, ಯಾರು ಮದುವೆ ಆಗಬೇಕು ಅಂತ ಚರ್ಚೆ ಆರಂಭಿಸ್ತಾನೆ. ಅರ್ಜುನ ಅವನೆಂಥ ಜಾಣ ಅಂದರೆ, ಈಗ ಸಹಜವಾಗಿ ಎಲ್ಲರ ತಲೆಯಲ್ಲೂ ಇರೋದು, ಅರ್ಜುನನನ್ನು ಸೇರಿಸ್ಕೊಂಡು ಗೆದ್ದವರು ವಿವಾಹ ಆಗಬೇಕಲ್ಲ. ಅರ್ಜುನ ಒಂದು ಕ್ಷಣವೂ ವಿಲಂಬಿಸದೆ ಹೇಳ್ತಾನೆ, ಆಗ್ಬೋದಣ್ಣ, ನೀನೇ ಮದುವೆ ಆಗು, ನೀನು ಹಿರಿಯವ, ನೀನೇ ಮದುವೆ ಆಗು ಅಂತ ಹೇಳ್ಬಿಡ್ತಾನವನು. ಯಾರು ಮದುವೆ ಆಗಬೇಕು ಅಂತ ಯುಧಿಷ್ಠಿರ ಕೇಳಿದ ಪ್ರಶ್ನೆಗೆ ತಕ್ಷಣಕ್ಕೆ ಅರ್ಜುನಿಗೆ ಅರ್ಥ ಆಗಿದ್ದೇನೋ, ಅಣ್ಣನಿಗೆ ಮನಸ್ಸಿರ್ಬೋದು ಅಂತ. ಅಂದರೆ ಒಬ್ರಿಗೊಬ್ರಿಗೆ ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನುವಂಥದ್ದು. ಅಣ್ಣನಿಗೆ ಇಷ್ಟ ಇದ್ರೆ ಅಣ್ಣ ಮದುವೆ ಆಗಲಿ ಅಂತ, ಇವನಿಗೆ ಇಷ್ಟ ಇಲ್ಲ ಅಂತಲ್ಲ. ಪ್ರಶ್ನೆ ಎತ್ತಿದ್ದಕ್ಕೆ ಒಂದು ಬಲವಾದ ಕಾರಣ ಇದೆ ಅಂತ ಅರ್ಜುನ ಗ್ರಹಿಸ್ತಾನೆ. ಆಗ ಅವನು ಹೇಳ್ತಾನೆ, ಯುಧಿಷ್ಠಿರ ಅಲ್ಲ, ನಾವು 5 ಜನ ವಿವಾಹವಾಗೋಣ ಅಂತ. ಎಲ್ಲ 5 ಜನ ವಿವಾಹ ಆಗೋಣ ಅನ್ನೋದು ಯಾರಿಗೂ ಹೊರಗಡೆಯಿಂದ ಒಪ್ಪಿಗೆ ಆಗಿಲ್ಲ, ಒಳಗಡೆಯಿಂದ ಒಪ್ಪಿಗೆ ಆಗಿದೆ. ದ್ರೌಪದಿ ಬೇಕು ಅಂತ ಇದೆ, ಅವಳ ಬಗ್ಗೆ ಅಷ್ಟು ಪ್ರೀತಿ ಹುಟ್ಟಿದೆ. ಆದರೆ ಇದು ಹೆಂಗೆ ಇದು 5 ಜನ ಅಂತ ಎಲ್ಲರ ತಲೆಯಲ್ಲೂ ಇದೆ. ಅದನ್ನು ನಿರ್ವಹಿಸಿದ್ದಿದೆಯಲ್ಲ ಯುಧಿಷ್ಠಿರನದ್ದು, ಆಗಿನ ಮನಸ್ಥಿತಿ ಇದೆಯಲ್ಲ, ಅದು ಅಭ್ಯಾಸ ಮಾಡಬೇಕಾಗಿರೋದು, ಅಧ್ಯಯನ ಮಾಡಬೇಕಾಗಿರೋದು ಯುಧಿಷ್ಠಿರನ ಅವತ್ತಿನ ಮನಸ್ಥಿತಿ. ಬೆಳಗ್ಗೆ ಮಧ್ಯಾಹ್ನ ಒಂದು 10-11 ಗಂಟೆಗೆ, ಸುಮ್ಮನೆ ನಾವು ಅಂದ್ಕೊಳ್ಳೋದಾರೆ 10-11 ಗಂಟೆ, ಒಂದು 9 ಗಂಟೆಗೆ ಆರಂಭ ಆಗಿರುತ್ತೆ, ಒಂದು 10-11 ಗಂಟೆಗೂ ಮತ್ಸ್ಯಯಂತ್ರ ಭೇದನ ಮುಗಿದಿರುತ್ತೆ ಅರ್ಜುನನದ್ದು. ಆಮೇಲೆ ಅಲ್ಲಿ ಯುದ್ಧ ಆಗಿದೆ, ಇವರು ಬಂದಿದ್ದಾರೆ. ಅವ್ರು ಯುದ್ಧ ಮುಗಿಸಿ ಬರುವಾಗ ಮಧ್ಯಾಹ್ನ ಆಗಿದೆ, ಯಾಕೆಂದರೆ ಭಿಕ್ಷೆ ತಂದಿದ್ದೀವಿ ಅಂತ ಅವಳು ಕುಂತಿ ಯಾಕೆ ಅರ್ಥ ಮಾಡ್ಕೋತಾಳೆ ಅಂದರೆ, ದಿನ ಮಧ್ಯಾಹ್ನದ ಹೊತ್ತಿಗೆ ಇವರು ಭಿಕ್ಷೆ ಬೇಡ ತರ್ತಾ ಇದ್ರು. ಅವರು ವೃತ್ತಿ ಅಂತ ಒಂದು ಬೇರೆ ಇರಲಿಲ್ವಲ್ಲ, ಉದ್ಯೋಗ ಮಾಡ್ತಾ ಇರಲಿಲ್ಲ, ಊಟಕ್ಕೆ ಭಿಕ್ಷೆ ಬೇಡ್ತಾ ಇದ್ರು, ಭಿಕ್ಷೆ ಬೇಡ್ಕೊಂಡು ಅದರಿಂದ ಊಟ ಮಾಡ್ತಾ ಇದ್ರು. ಹಾಗಾಗಿ ಮಧ್ಯಾಹ್ನ ಆಗಿದೆ. ಈ ಈ ಮಾತುಕತೆ ನಡೆಯೋದು ಸಂಜೆ ಅಂದರೆ ಕತ್ತಲಾದ ಮೇಲೆ, ಸಂಜೆಯೂ ಅಲ್ಲ, ರಾತ್ರಿ ಬಂದಿದೆ. ಯಾಕೆಂದರೆ ಇವರ ಈ ಮಾತುಕತೆಗಳು ಇದೆಯಲ್ಲ,
ಈ ಮಾತುಕತೆಗಳ ಮುಂದುವರಿಕೆ, ಆ ಮಾತುಕತೆಗಳನ್ನು ದೃಷ್ಟದ್ಯುಮ್ನ ಬಂದು ಕೇಳಿದ್ದಾನೆ ರಾತ್ರಿ. ಆದರೆ ಈ ಮಾತುಕತೆಗಳು ಅವನು ಕಿವಿ ಬಿದ್ದಿಲ್ಲ. ಹಾಗಾಗಿ ಕತ್ತಲಾಗುವವರೆಗೆ ಯುಧಿಷ್ಠಿರ ಸುಮ್ಮನೆ ಗಮನಿಸಿದ್ದಾನೆ ಏನಾಗ್ತಾ ಇದೆ ಇಲ್ಲಿ, ಅರ್ಧ ದಿನ ಇಲ್ಲಿ ಏನು ನಡೀತಾ ಇದೆ ಅಂತ. ಯಾರೂ ಏನು ವಿಶೇಷ ಮಾತುಕತೆಗಳಾಡ್ಕೊಂಡಿಲ್ಲ, ಏನೂ ಇಲ್ಲ. ಆದರೆ ಎಲ್ಲರ ಮನಸ್ಸು ದ್ರೌಪದಿಗಾಗಿ ತಹತಹಿಸ್ತಾ ಇದೆ. ಅದು ಬಹಳ ತೀವ್ರವಾಗಿದೆ. ಇವರು ಈಗ ಅವರಿಗೆ ದಕ್ಕಲಿಲ್ಲ ಸಿಕ್ಕಲಿಲ್ಲ ಅಂತಂದರೆ ಇವತ್ತೇ ಒಂದು ಆಯುಧ ಹಿಡ್ಕೋತಾರೆ ಅಂತ ಅಲ್ದಿದ್ರು ಜೀವಮಾನ ಇಡೀ ಒಂದಾಗಿರುವ ಸಾಧ್ಯತೆಗಳು ಇದರಿಂದಾಗಿ ಮುರಿದು ಹೋಗುತ್ತೆ ಅಂತ ಅರ್ಧ ದಿನ ಯುಧಿಷ್ಠಿರ ಯೋಚಿಸಿದ್ದಾನೆ. ಇಡೀ ಜಗತ್ತು ಒಪ್ಪದೇ ಇರುವ, ಅಂದರೆ ಅವತ್ತು ಬಳಕೆಯಲ್ಲಿಲ್ಲದೆ ಇರುವ ಒಂದು ಕ್ರಮವನ್ನು ದಿಟ್ಟವಾಗಿ ತರೋದಕ್ಕೆ ಹೊರಟಿದ್ದಾನೆ. 5 ಜನ ಮದುವೆ ಆಗ್ತೀವಿ ಅನ್ನೋ ಪ್ರಸ್ತಾಪ ಅವನದ್ದು. 5 ಜನ ಮದುವೆಯಾಗಬಹುದು, ಅದು ಅಶಾಸ್ತ್ರೀಯ ಅಲ್ಲ ಅನ್ನುವ ಪ್ರತಿಪಾದನೆ ಅವನದ್ದು. ಅದನ್ನು ಮಾರ ದಿವಸ ಮಾತಾಡ್ತಾನೆ ಅವನು. ಇತಿಹಾಸದ ಉದಾಹರಣೆ ಕೊಡ್ತಾನೆ. ಗೌತಮ ಕುಲದ ಕನ್ಯೆ ಒಬ್ಬಳು 5 ಜನ ಋಷಿಗಳನ್ನು ಮದುವೆ ಆಗಿದ್ಲು ಅಂತ ಉದಾಹರಣೆ ಕೊಡ್ತಾನೆ. ಅಂದರೆ ಪ್ರಾಚೀನ ಕ್ರಮಗಳೇನಿತ್ತು, ಹೇಗೆ ಬೆಳೆದು ಬಂತು, ಅದೆಲ್ಲ ಒಂದು ತಲೆ ಒಳಗೆ ಓಡಿದೆ. ಏನು ಮಾಡಬೇಕು, ಅವ್ರುಗಳು ಯಾರೂ ಚಿಂತೆಲಿಲ್ಲ ಅವತ್ತು. ದ್ರೌಪದಿಯೂ ಚಿಂತೆಲಿಲ್ಲ, ಕುಂತಿಯೂ ಚಿಂತೆಲಿಲ್ಲ, ಭೀಮ, ಅರ್ಜುನ, ನಕುಲ ಸಹದೇವರು ಚಿಂತೆಲಿಲ್ಲ. ಆದರೆ ಅಷ್ಟೂ ಯೋಚನೆ ಮಾಡ್ತಾ ಇದ್ದಿದ್ಯಾರೋ ಅರ್ಧ ದಿನ ಅಂದರೆ ಯುಧಿಷ್ಠಿರ. ಆಗ ಅವನ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಏನಿರ್ಬೋದು, ಎಷ್ಟು ತರಹದಲ್ಲಿ ಅವನು ಅದರ ಪ್ಲಸ್ ಮೈನಸ್ ಅಂತ ಅವನೊಂದು ವರ್ಕೌಟ್ ಮಾಡಿರ್ಬೋದು. ಹಾಗಂತ ಅದೇನೂ ತೋರಿಸ್ಕೊಳ್ಳದೆ ಏನೋ ಒಂದು ಗಂಭೀರ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ ಏನು ಅಂತ ಕೇಳ್ತಾರೆ. ಕರೆಕ್ಟ್. ಅದೇನೂ ಇಲ್ಲದೆ ಸುಮ್ಮನೆ ಅನ್ನೋ ಥರ ಸುಮ್ಮನೆ ಮಾತಾಡಿಕೊಂಡು ಏನೋ ಹಾಸ್ಯ ಮಾಡಿಕೊಂಡು ನಕ್ಕೊಂಡು ಇದ್ದುಕೊಂಡೆ ಮನಸ್ಸಿನೊಳಗೆ ಇಷ್ಟು ಒಂದು ನಡಿಬೇಕು ಅವನಲ್ಲಿ. ಅಂದರೆ ಮನಸ್ಸಿನೊಳಗೊಂದು ಸಮುದ್ರ ಮಥವೇ ನಡೆದಿದೆ ಅರ್ಧ ದಿನ. ಹೌದು. ಇದನ್ನು ನೋಡಿದಾಗ ಈ ಯುಧಿಷ್ಠಿರನ ಮನಸ್ಥಿತಿ ಅಂತ ನೀವು ಕೇಳಿದಿರಲ್ಲ, ಆ ಪ್ರಶ್ನೆ ಎಷ್ಟು ಪ್ರಸ್ತುತವಾದ ಚಿಂತನೆ ಅನ್ನೋದು ಅರ್ಥ ಆಗುತ್ತೆ. ನಮಗೆ ಬೇಕಾಗಿರೋದು ಯುಧಿಷ್ಠಿರನ ಹೊರಗಡೆ ವರ್ತನೆಗಳಲ್ಲ, ಯುಧಿಷ್ಠಿರನ ಹೊರಗಿನ ನಿರ್ಣಯಗಳಲ್ಲ, ಯುಧಿಷ್ಠಿರನ ಮನಸ್ಥಿತಿ ಬೇಕು ನಮಗೆ. ನಿರ್ಣಯ ನಾವೇ ನಮಗೆ ತಗೊಳ್ಳೋಣ, ಆಮೇಲೆ ಬೇಕಿದ್ರೆ ಅವನ್ನು ತಗೊಂಡು ಯಾವುದೋ ಕೆಲವು ನಿರ್ಣಯಗಳ ಮೇಲೆ ಆಕ್ಷೇಪಗಳು ಅವತ್ತೂ ಇದೆ ಇವತ್ತೂ ಇದೆ, ಅವತ್ತು ಇತ್ತು ಇವತ್ತೂ ಇದೆ ಆಕ್ಷೇಪಗಳ ಮೇಲೆ. ಕೃಷ್ಣನದ್ದೇ ಆಕ್ಷೇಪ ಇದೆ ಅವನ ಮೇಲೆ, ಬೇರೆಯವರದ್ದಲ್ಲ. ಅದಲ್ಲ, ನಮಗೆ ಯಾಕೆ ಯುಧಿಷ್ಠಿರ ಬೇಕಾಗ್ತಾನೆ, ಎಲ್ಲಿ ಬೇಕಾಗ್ತಾನೆ ಅಂದರೆ ನೀವು ಕೇಳಿದ ಪ್ರಶ್ನೆಗೆ ಅವನ ಮನೋಭಾವ, ನಿರಂತರವಾದ ಅವನ ಮನೋಭಾವ, ಅದನ್ನು ಅವನ ಮನಸ್ಸನ್ನು ಅವನು ನಿರ್ವಹಿಸಿದ ವಿಧಾನ ನಮಗೆ ಗೊತ್ತಾಗದೇ ಇರೋದು ಇವತ್ತವರೆಗೂ ಏನು ಮನುಷ್ಯನಿಗೆ ಅಂದರೆ, ನಾವು ಬೇರೆಯವರನ್ನು ನಿರ್ವಹಿಸ್ತೀವಿ, 100 ಜನರನ್ನು ನಿರ್ವಹಿಸ್ತೀವಿ, 1000 ಜನರನ್ನು ನಿರ್ವಹಿಸ್ತೀವಿ, ನಮ್ಮ ಮನಸ್ಸನ್ನು ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನಮ್ಮ ಮನಸ್ಸನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಎದ್ದು ಕುಣಿಯುತ್ತೆ, ಅದು ಯಾವಾಗ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಉಳಿದ ಜನರನ್ನು ಒಂದೇ ತರಹ ಇರಿಸ್ತೀವಿ ನಾವು ಬೇಕಿದ್ರೆ, ಒಂದೇ ತರಹ ಕೆಲಸ ಮಾಡಿಸ್ತೀವಿ ಅವರನ್ನು ಬೇಕಿದ್ರೆ. ನಮ್ಮ ಮನಸ್ಸೇ ಈಗ ಉತ್ಸಾಹ, ಆಮೇಲೆ ನಿರುತ್ಸಾಹ, ಈಗ ಖುಷಿ, ಈಗ ಬೇಸರ, ಈಗ ಅದಕ್ಕೆ ಬೇಕು ಅನ್ನತ್ತೆ, ಆಮೇಲೆ ಅದು ಬೇಡ ಅನ್ನತ್ತೆ, ಅದಕ್ಕೆ ಯಾಕೆ ಬೇಕು ಅನ್ನಿಸ್ತೋ, ಅದಕ್ಕೆ ಯಾಕೆ ಬೇಡ ಅನ್ನಿಸ್ತೋ ನಮಗೇನು ಗೊತ್ತಿಲ್ಲ. ಇವತ್ತು ಬೇಕು ಅಂತಂದಿದ್ದು 1 ವಾರ ಆಗುವಾಗ ನಮಗೇನು ಅದರಲ್ಲಿ ಆಸಕ್ತಿ ಉಳಿದಿಲ್ಲ. ನಮಗುಳಿದಿಲ್ಲ ಅಂದರೆ ಯಾರಿಗೆ ಮನಸ್ಸಿಗೆ ಆಸಕ್ತಿ ಉಳಿದಿಲ್ಲ. ಅದರದ್ದು ಏನು ಕಥೆ ಅಂತ ನಮಗೆ ಅರ್ಥ ಆಗೋಲ್ಲ, ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಮ್ಮ ಮಾತನ್ನು ನಮ್ಮ ಮನಸ್ಸು ಕೇಳಲ್ಲ, ಕೇಳಿಸೋಕ್ಕಾಗಲ್ಲ ನಮಗೆ. ಇದಿದೆಯಲ್ಲ, ಇದಕ್ಕೆ ಬೇಕು ನಮಗೆ. ಮನಸ್ಸನ್ನು ಮಾತು ಕೇಳುವಂತೆ ಹೇಗೆ ಮಾಡಿಕೊಂಡೆ ಅಂತ ಅವನನ್ನು ಕೇಳಬೇಕಾಗಿದೆ. ಹೌದು. ಈ ಆಸೆ ಸರಿಯಾದದ್ದ ಅಂತ ನೋಡ್ದ ಅವನು. ತಾಯಿಯ ಮಾತನ್ನು ಮೀರುವಂತಿಲ್ಲ, ಅವಳ ಆದೇಶವನ್ನು ನಾವು ಪಾಲಿಸ್ತೀವಿ, ಅದರ ಕಾರಣಕ್ಕಾಗಿ ಜಗತ್ತು ಒಪ್ಕೊಳ್ಳೋ ಥರ ಆಯ್ತದನ್ನ. ಹಾಗಿದ್ರೆ ಇದನ್ನು ವ್ಯವಸ್ಥಿತವಾಗಿ ಮಾಡೋದು ಹೇಗೆ, ಇದಕ್ಕೆ ಬೆಲೆ ಕೊಡಬೇಕಾ, ಇದಕ್ಕೆ ಹಿಂದಿನ ಪ್ರಜ್ಞರು ಒಪ್ಪಿದಾರ? ಶಾಸ್ತ್ರೀಯವಂದ್ರೇನು, ಮಹಾಭಾರತದಲ್ಲಿ ಹೇಳದೇ ಉಳಿಸಿದ್ದೇ ಹೆಚ್ಚು ಅನ್ನೋದು ಈ ಕಾರಣಕ್ಕೆ.